ಸೊ ಹಾಯ್ ಸ್ನೇಹಿತರೆ, ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ SLC ನಲ್ಲಿ ನಮ್ಮದು ಎಷ್ಟು ಒಂದು ಪರ್ಸೆಂಟೇಜ್ ಇರಬೇಕು. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ನಮ್ಮ ಒಂದು ಕರ್ನಾಟಕದಿಂದ ವಿವಿಧ ಒಂದು ಡಿವಿಷನ್ ಗಳಿಂದ ಬ್ರದರ್ ನಮ್ದು ಏನೋ ಒಂದು 65% ಇದೆ, 70% ಇದೆ, 75-80% ಇದೆ. ಈ ಬಾರಿ ನಾವು ಡಿಪಾರ್ಟ್ಮೆಂಟ್ ಗಳಿಗೆ ನಾವು ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಖಂಡಿತವಾಗಿ ನಮ್ಮದು ಈ ಬಾರಿ ಒಂದು ಸೆಲೆಕ್ಷನ್ ಆಗುತ್ತಾ ಇಲ್ಲ ಎಂಬುದರ ಬಗ್ಗೆ ಇದರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಕೊಡಿ ಬ್ರದರ್. ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ತಿಳಿಸ್ಕೊಳ್ಳಿ ಬ್ರದರ್ ಅಂತ ಬಹಳಷ್ಟು ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನಿಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ತಾವು ಈ ಬಾರಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಮತ್ತು ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಆಮೇಲೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದರ ಒಂದು ಜೊತೆಗೆ ಯಾವಾಗ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ತಾವು ಯಾವಾಗಿಂದ ಅಪ್ಲೈ ಅನ್ನ ಮಾಡಬಹುದು ಏನು ಎಂಬುದರ ಬಗ್ಗೆನೂ ಕೂಡ ಇಲ್ಲಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸುವ ಮುಂಚೆ ಗಾಯ್ಸ್ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ರಿಲೇಟೆಡ್ ಆಗಿ ಮತ್ತು ನಮ್ಮ ಒಂದು ಕರ್ನಾಟಕದಿಂದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಅಂದ್ರೆ ಬಹಳಷ್ಟು ನಮ್ಮ ಒಂದು ಕರ್ನಾಟಕದಿಂದ ಏನೋ ಒಂದು ವಿವಿಧ ಒಂದು ಡಿಸ್ಟ್ರಿಕ್ಟ್ ಗಳಿಂದ ಏನು ಬಹಳಷ್ಟು ಒಂದು ವರ್ಷಗಳಿಂದ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾ ಒಂದು ಟ್ರೈ ಅನ್ನ ಮಾಡ್ತಾ ಇದ್ದೀರಿ. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳ ಆಲ್ರೆಡಿ ಒಂದು ಸೆಲೆಕ್ಷನ್ಸ್ ಆಗಿದೆ, ಆದ್ರೆ ಇನ್ನು ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಏನು ಬಹಳಷ್ಟು ಒಂದು ವರ್ಷಗಳಿಂದ ಏನು ಅಪ್ಲೈ ಅನ್ನ ಮಾಡ್ಕೊಂಡು ಬರ್ತಾ ಇದೀರಿ ಅವರ ಒಂದು ಸೆಲೆಕ್ಷನ್ ಆಗಿಲ್ಲ. ಓಕೆನಾ, ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಮತ್ತು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಏನು ಎಲ್ಲ ಒಂದು ವೈಟ್ ಅನ್ನ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಬಿಡ್ತೀನಿ. ತಮ್ಮದು ಇಷ್ಟೇ ಒಂದು ಪರ್ಸೆಂಟೇಜ್ ಇದ್ರೆ ತಾವು ಈ ಬಾರಿ ಅಪ್ಲೈ ಅನ್ನ ಮಾಡಿ ಅಂತ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಬಿಡ್ತೀನಿ. ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇದರ ಮುಂಚೆ ಇಲ್ಲಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಕೆಲವೊಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ, ಪೋಸ್ಟ್ ಆಫೀಸ್ GDS ನ್ಯೂ ರಿಕ್ರೂಟ್ಮೆಂಟ್ 2025 ಬಗ್ಗೆ ಮಾತಾಡಕ್ ಹೋದ್ರೆ ಜನವರಿ ಸೈಕಲ್ 1 ಎಂಗೇಜ್ಮೆಂಟ್ 2025 ಅಂದ್ರೆ ಒಂದು ಜನವರಿ ತಿಂಗಳಲ್ಲಿ ಅಂದ್ರೆ ಒಂದು ಜನವರಿ ಸೈಕಲ್ 1 ಎನ್ನುವಂತಹ ಒಂದು ನೇಮ್ ಮೇಲೆ ಏನು ಈ ಬಾರಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ತಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಬ್ರದರ್ ಏನು ಒಂದು ಜನವರಿ ತಿಂಗಳು ಮುಗಿತು, ಆದ್ರೆ ಯಾಕೆ ಈ ಒಂದು ಜನವರಿ ಸೈಕಲ್ 1 ಎನ್ನುವಂತಹ ಒಂದು ನೇಮ್ ಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಜನವರಿ 29ನೇ ತಾರೀಕೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬೇಕಾಗಿತ್ತು. ತಾವು ಅಪ್ಲೈ ಸಹ ಮಾಡುವಂತಹ ಒಂದು ಏನು ಒಂದು ಡೇಟ್ ಸಹ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾ ಇದ್ರು. ಬಟ್ ದಿಲ್ಲಿನಲ್ಲಿ ಎಲೆಕ್ಷನ್ ಇರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಮತ್ತು ತಮ್ಮ ಒಂದು ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಕ್ಸ್ಟೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಓಕೆನಾ, ಅದು ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ, ತಾವು ಯಾವಾಗಿಂದ ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಎಂಬುದರ ಬಗ್ಗೆ ಮುಂದೆ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಓಕೆನಾ, ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಈ ಬಾರಿ ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ಏನೋ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಸುಮಾರು 25ರಿಂದ 30,000 ಈ ಬಾರಿ ಒಂದು ಏನೋ ಒಂದು ವೇಕೆನ್ಸಿಗಳು ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಈ ಒಂದು 30,000 ಒಂದು ವೇಕೆನ್ಸಿಗಳು ಏನಿದಾವೆ ಇದು 26 ಒಂದು ಸರ್ಕಲ್ಗೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅಲ್ಲೂ ಕೂಡ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳು ಈ ಬಾರಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಓಕೆ, ನಂತರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಮ್ಗೆಲ್ಲರೂ ಗೊತ್ತಿರುವಂತದ್ದು ಕೇವಲ ಇಲ್ಲಿ ತಾವೇನಾದ್ರೂ ಒಂದು SLC ಯನ್ನ ಪಾಸ್ ಔಟ್ ಆಗಿದ್ರೆ, ಓಕೆನಾ, SLC ನಲ್ಲಿ ತಮ್ಮದು ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಈ ಬಾರಿ ತಾವು ಅಪ್ಲೈ ಅನ್ನ ತಾವು ಮಾಡಬಹುದು. ಇದಕ್ಕಿಂತ ಒಂದು ಮಿಗಿಲಾಗಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲಿ ಈ ಬಾರಿ ಇರುವುದಿಲ್ಲ. ಓಕೆನಾ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸಾಮಿನೇಷನ್ಸ್ ಇರುತ್ತೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಬಟ್ ಈಗ ಏನು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಿದ್ದಾರೆ, ಈ ಬಾರಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮಿನೇಷನ್ಸ್ ಇರುವುದಿಲ್ಲ. ಮುಂದೆ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದ್ರೂ ಒಂದು ಎಕ್ಸಾಮಿನೇಷನ್ ನ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡಬಹುದು. ಅಂದ್ರೆ ಸುಮಾರು 50 ಮಾರ್ಕ್ಸ್ ನ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಅನ್ನ ಮಾಡಬಹುದು. ಓಕೆನಾ, ಇಲ್ಲಿ ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಬೇಸಿಕ್ ಆಗಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 3 ಒಂದು ಪೋಸ್ಟ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಮೊದಲನೇ ಒಂದು ಪೋಸ್ಟ್ BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ, ಮತ್ತೆ ಡಾಕ್ ಸೇವಕ್ ಅಂತ ಒಂದು ಕರಿತೀವಿ. ಓಕೆನಾ, ಬೇಸಿಕ್ ಆಗಿ ಈ ಒಂದು 3 ಏನೋ ಒಂದು ಪೋಸ್ಟ್ ಗಳ ಒಂದು ಕೆಲಸ ಏನಾಗಿರುತ್ತೆ ಅಂದ್ರೆ
ಮೊದಲನೇದಾಗಿ BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವು ಏನ್ ಕರಿತೀವಿ ಅಂದ್ರೆ ಇದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಆಫೀಸ್ ನಲ್ಲಿ ಇರುವಂತಹ ಒಂದು ಕೆಲಸ ಆಗಿರುತ್ತೆ. ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಅಲ್ಲಿ ಒಂದು ಬ್ರಾಂಚ್ ಅನ್ನೋದು ತಮಗೆ ಒಂದು ಕೊಟ್ಟಿರ್ತಾರೆ. ಸೊ ಓಕೆನಾ, ಆ ಒಂದು ಬ್ರಾಂಚ್ ನಲ್ಲಿ ಅಂಡರ್ ನಲ್ಲಿ ಬರುವಂತಹ ಏನು ಒಂದು ಪ್ರತಿಯೊಂದು ಊರುಗಳ ಒಂದು ಏನು ಅಕೌಂಟ್ ಅನ್ನ ಓಪನ್ ಮಾಡುವಂತದ್ದು ಆಗಿರ್ಬೋದು. ಓಕೆನಾ, ಇನ್ನು ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಕೆಲಸಗಳು ತಾವು ಕಂಪ್ಲೀಟ್ ಆಗಿ ಮಾಡ್ಕೋಬೇಕಾಗಿರುವಂತದ್ದು ಇದು ಒಂದು BPM ನ ಒಂದು ಕೆಲಸ ಆಗಿರುತ್ತೆ. ನಂತರ ಇಲ್ಲಿ ಒಂದು ABPM ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವೇನ್ ಕರಿತೀವಿ, ಈ ಒಂದು BPM ನ ಒಂದು ಅಸಿಸ್ಟೆಂಟ್ ಆಗಿ ಈ ಒಂದು ABPM ನ ಒಂದು ಪೋಸ್ಟ್ ವರ್ಕ್ ಅನ್ನ ಮಾಡುತ್ತೆ. ಅಂದ್ರೆ ಬೇಸಿಕ್ ಆಗಿ ಇದರ ಒಂದು ಕೆಲಸ ಆಫೀಸ್ ವರ್ಕ್ ಇರುತ್ತೆ ಮತ್ತು ಫೀಲ್ಡ್ ವರ್ಕ್ ಸಹ ಇರುತ್ತೆ. ಓಕೆನಾ, ತಾವು ಅಬ್ಸರ್ವ್ ಅನ್ನ ಮಾಡಿರ್ತೀರಿ, ಮನೆ ಮನೆಗೆ ಒಂದು ಏನೋ ಒಂದು ಲೆಟರ್ಸ್ ಅನ್ನ ಕೊಡುವುದು, ಮೇಲ್ ಡೆಲಿವರಿಯನ್ನ ಮಾಡುವಂತಹ ಒಂದು ಕೆಲಸ ಈ ಒಂದು ABPM ನ ಒಂದು ಕೆಲಸ ಆಗಿರುತ್ತೆ. ಮತ್ತು ಡಾಕ್ ಸೇವಕ್ ನ ಒಂದು ಕೆಲಸನೂ ಕೂಡ ಸೇಮ್ ಆಗಿ ಈ ಒಂದು ABPM ತರನೇ ಒಂದು ಕೆಲಸ ಆಗಿರುತ್ತೆ. ಈ ಒಂದು ಪೋಸ್ಟ್ ಗಳಿಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ನಿಮ್ಮ ಒಂದು ಏಜ್ ಮಿನಿಮಮ್ ಆಗಿ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 40 ವರ್ಷ ಇದನ್ನು ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಜೊತೆಗೆ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಓಕೆನಾ, OBC ಒಂದು ಕ್ಯಾಟಗರಿಗೆ 3 ವರ್ಷ ಮತ್ತು SC ST ಒಂದು ಕ್ಯಾಟಗರಿಗೆ 5 ವರ್ಷ ಈ ರೀತಿಯಾಗಿರುವಂತಹ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಓಕೆನಾ, ಇದರ ಒಂದು ಜೊತೆಗೆ ಕೆಲವೊಂದು ಎಕ್ಸ್ಟರ್ನಲ್ ಒಂದು ಕ್ವಾಲಿಫಿಕೇಶನ್ಸ್ ಕೂಡ ಇಲ್ಲಿ ಒಂದು ಕೇಳಿದ್ದಾರೆ, ಅರ್ಹತೆಗಳನ್ನೋದು ಕೇಳಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ ತಮಗೆ ಒಂದು ನಾಲೆಜ್ ಇರಬೇಕು ಅಂತ ಒಂದು ಹೇಳಿದ್ದಾರೆ. ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಗಳ ಒಂದು ನಾಲೆಜ್ ಯಾತಕ್ಕೋಸ್ಕರ ಒಂದು ಕೆಲಸಕ್ಕೆ ಬರುತ್ತೆ ಅಂದ್ರೆ, ಸಪೋಸ್ ತಾವು ಒಂದು ಡಿವಿಷನ್ ಅಲ್ಲಿ ಒಂದು ಬ್ರಾಂಚ್ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಬ್ರಾಂಚ್ ನ ಒಂದು ಸುತ್ತಮುತ್ತಲು ಏನೋ ಒಂದು ಕನ್ನಡ ಒಂದು ಭಾಷೆಯನ್ನ ಬಿಟ್ಟು ಏನೋ ಒಂದು ಹಿಂದಿನೂ ಮಾತಾಡುವಂತ ಇರ್ತಾರೆ ಮತ್ತು ಉರ್ದು ಆಗಿರ್ಬೋದು, ಓಕೆನಾ, ತೆಲುಗು ಆಗಿರ್ಬೋದು. ಓಕೆನಾ, ಅಂತಹ ಒಂದು ಜನರಿಗೆ ತಾವು ಈಸಿಯಾಗಿ ಕಮ್ಯುನಿಕೇಟ್ ಅನ್ನ ಮಾಡೋದಕ್ಕೆ, ಅವರ ಜೊತೆ ತಾವು ಈಸಿಯಾಗಿ ಮಾತಾಡೋದಕ್ಕೆ ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಗಳ ಬಗ್ಗೆ ತಮಗೆ ಒಂದು ಅರಿವು ಇರಬೇಕು ಅಂತ ಒಂದು ಎಕ್ಸ್ಟರ್ನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಅನ್ನೋದು ಕೇಳಿದ್ದಾರೆ. ನಂತರ ಇಲ್ಲಿ ಒಂದು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಕಂಪ್ಯೂಟರ್ ನಾಲೆಡ್ಜ್ ಪ್ರತಿಯೊಬ್ಬರು ಇರುವಂತದ್ದು, ಏಕೆಂದ್ರೆ ಬೇಸಿಕ್ ಆಗಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ವರ್ಕ್ ಅನ್ನೋದು ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗಿರುವಂತದ್ದು. ನಂತರ ಒಂದು ನಾಲೆಡ್ಜ್ ಆಫ್ ಸೈಕ್ಲಿಂಗ್ ಅಂತ ಇರುತ್ತೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಏನು ತಗೊಳ್ಳಲ್ಲ, ಸಿಂಪಲ್ ಆಗಿ ತಮಗೆ ಒಂದು ಸೈಕ್ಲಿಂಗ್ ಇಲ್ಲಿ ಬರಬೇಕಾಗಿರುವಂತದ್ದು. ನಂತರ ತಾವೇನು ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಾ, ಆ ಒಂದು SLC ನಲ್ಲಿ ಕಂಪಲ್ಸರಿಯಾಗಿ ಈ ಒಂದು ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಎರಡು ಒಂದು ಸಬ್ಜೆಕ್ಟ್ ಇಂದ ತಮ್ಮ ಒಂದು SLC ಅನ್ನ ಪಾಸ್ ಔಟ್ ಆಗಿರಬೇಕು. ಓಕೆನಾ, ಪ್ರತಿಯೊಬ್ಬರ ಒಂದು ಸಬ್ಜೆಕ್ಟ್ ನಲ್ಲಿ ಕೂಡ ಈ ಒಂದು ಮ್ಯಾಥ್ಸ್ ಇಂಗ್ಲಿಷ್ ಇದ್ದೇ ಇರುತ್ತೆ. ಇದರ ಬಗ್ಗೆ ತಾವು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಮಲ್ಟಿಪಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. ತಾವೇನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಸ್ವಲ್ಪ ಒಂದು ಗ್ಯಾಪ್ ಅನ್ನ ತಗೊಂಡು ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ತಮ್ಮ ಒಂದು SLC ಯ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು, ಫೋರ್ತ್ ಆಗಿರ್ಬೋದು, ಅಪ್ ಟು ಏನೊಂದು 5th to 6th ಒಂದು ಮೆರಿಟ್ ಲಿಸ್ಟ್ ಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡೇ ಮಾಡ್ತಾರೆ. ಓಕೆನಾ, ನಂತರ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿದ ನಂತರ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಾಗಿರುತ್ತೆ. ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕು, ನಂತರ ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಾಗಿರುವಂತದ್ದು. ಓಕೆನಾ, ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಏನು ತಮಗೆ ಒಂದು ಜಾಯ್ನಿಂಗ್ ಗೆ ಇಲ್ಲಿ ಏನು ಒಂದು ಕರೀತಾರೆ. ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು BPM ಎನ್ನುವಂತಹ ಒಂದು ಪೋಸ್ಟ್ ಗೆ 12,000 ಹಿಡಿದು 29,380 ರೂಪಾಯಿ ಇಲ್ಲಿ ಒಂದು ಸ್ಯಾಲರಿಯನ್ನು ತಾವು ಪಡಿಬಹುದು. ಮತ್ತು ABPM ಎನ್ನುವಂತಹ ಒಂದು ಪೋಸ್ಟ್ ಗೆ 10,000 ಹಿಡಿದು ಸುಮಾರು 24,470 ರೂಪಾಯಿವರೆಗೂ ತಾವು ಇಲ್ಲಿ ಒಂದು ಸ್ಯಾಲರಿಯನ್ನು ತಾವು ಪಡಿಬಹುದು. ಓಕೆನಾ, ರೀಸೆಂಟ್ ಆಗಿ 8th ಪೇ ಕಮಿಷನ್ ಸಹ ರೈಸ್ ಅನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಂತರ ಒಂದು ಶೇರ್ ಅನ್ನ ಮಾಡ್ತೀನಿ. ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ತಮ್ಮದೇ ಆದಂತಹ ಒಂದು ಪರ್ಸನಲ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಇರಬೇಕು. ನಂತರ ಒಂದು 10th ಪಾಸ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಇರಬೇಕು. ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಗೆ ಸಂಬಂಧಪಟ್ಟಂತಹ ಒಂದು ಸರ್ಟಿಫಿಕೇಟ್ ಇಲ್ಲಿ ಒಂದು ಬೇಕಾಗಿಲ್ಲ. ನಿಮ್ಮ ಒಂದು SLC ಯ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಿಂಟ್ ಆಗಿದ್ರೆ ಓಕೆನಾ, ಬೇರೆ ಯಾವುದೇ ರೀತಿಯಂತಹ ಒಂದು ದಾಖಲೆಗಳು ಇಲ್ಲಿ ಬೇಕಾಗಿಲ್ಲ. ನಂತರ ಒಂದು ಐಡೆಂಟಿಟಿ ಪ್ರೂಫ್ ಬೇಕಾಗಿರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಿ, ವೋಟರ್ ID ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ನಂತರ ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಬಂದಾಗ ಈ ಬಾರಿ ತಾವು ಸೆಂಟ್ರಲ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ,
ಪ್ರತಿಯೊಬ್ಬರು ಐ ಹೋಪ್ ಏನು ಈ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಎಂಬುದರ ಬಗ್ಗೆನೂ ಕೂಡ ನಾನು ಸಪರೇಟ್ ಆಗಿರುವಂತಹ ಒಂದು ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ. ನಂತರ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಸಹ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಒಂದು ಸಂಬಂಧಪಟ್ಟಂತೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಅನ್ನ ಮಾಡಿಬಿಟ್ಟಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ, ಓಕೆನಾ, ಏನು ಎಂಬುದರ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಇಷ್ಟು ನಿಮ್ಮ ಒಂದು ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಆಗಿರುತ್ತೆ. ನಂತರ ಈ ಬಾರಿ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಬ್ರದರ್, ನಮ್ಮದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ನಾವು ಈ ಬಾರಿ ಅಪ್ಲೈನ ಮಾಡಬಹುದು ಅಂದ್ರೆ, ಸ್ಟ್ರೈಟ್ ಆಗಿ ಹೇಳ್ತೀನಿ, ತಮ್ದೇನಾದ್ರೂ ಒಂದು SLC ನಲ್ಲಿ 50% ಅಬೋವ್ ಅಂದ್ರೆ ಒಂದು 60% ಆಗಿರ್ಬೋದು, 70% ಆಗಿರ್ಬೋದು, 75, 85, 90% ಇದ್ರೂ ಕೂಡ ಈ ಬಾರಿ ತಾವು ತಪ್ಪದೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ತಾವೇನೋ ಒಂದು ಸಿಂಪಲ್ ಆಗಿ ಕಮೆಂಟ್ ಅನ್ನ ಮಾಡ್ಬಿಡ್ತೀರಾ, ಬ್ರದರ್ ಈ ಬಾರಿ 50% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗಲ್ಲ, 70% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗಲ್ಲ, 95% ಅಬೋವ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗುತ್ತೆ ಅಂತ ತಾವು ಕಮೆಂಟ್ ಅನ್ನ ಮಾಡ್ತೀರಾ. ನೋಡಿ, ಇಲ್ಲಿ ಒಂದು ಲಾಜಿಕ್ ಅನ್ನೋದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆನಾ, ತಾವು ಪ್ರೀವಿಯಸ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ತಾವು ಚೆಕ್ಔಟ್ ಅನ್ನ ಮಾಡಿ ಒಂದು ಸಲ, ಓಕೆನಾ, ಅಲ್ಲಿ 60%, 65%, 70% ನಲ್ಲಿಯೂ ಕೂಡ ಕೆಲವೊಂದು ಡಿವಿಷನ್ಸ್ ಗಳಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಹೇಗೆ ಒಂದು ಪಾಸಿಬಲ್ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ, ತಾವು ಒಂದು ಡಿವಿಷನ್ ಗೆ ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕಿದಿರಾ ಅನ್ಕೊಳ್ಳಿ. ಸೊ ಓಕೆನಾ, ಆ ಒಂದು ಡಿವಿಷನ್ ಕೋಲಾರ್ ಡಿವಿಷನ್ ಅಂತಾನೆ ಇಟ್ಕೊಳ್ಳಿ. ತಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿರುತ್ತೆ, ಸಪೋಸ್ 85% ಇದೆ ಅನ್ಕೊಳ್ಳಿ. ತಮಗೆ ಒಂದು ಗೊತ್ತಿಲ್ದಿರಾನೆ ತಮ್ಮ ಒಂದು ಡಿವಿಷನ್ ಅಲ್ಲಿ ಸೇಮ್ ಆಗಿರುವಂತಹ ಇದೇ ಒಂದು ಡಿವಿಷನ್ ಗೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಿರ್ತೀರಾ. ಓಕೆನಾ, ಅವರ ಒಂದು ಪರ್ಸೆಂಟೇಜ್ ಕೂಡ ತಮಗೆ ಒಂದು ಗೊತ್ತಿರಲ್ಲ. ಓಕೆನಾ, ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಏನು ತಮ್ಮ ಒಂದು ಜೊತೆ ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಪರ್ಸೆಂಟೇಜ್ ಏನಾದ್ರೂ ಒಂದು 80%, 81, 82, 83% ಇರುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮದೇ ಒಂದು ಖಂಡಿತವಾಗಿ ಸೆಲೆಕ್ಷನ್ ನಡೆಯುತ್ತೆ. ಏನಕ್ಕಂದ್ರೆ ಅವರಿಗಿಂತ ಏನೋ ಒಂದು ಪರ್ಸೆಂಟೇಜ್ ತಮ್ಮದು ಜಾಸ್ತಿ ಇದೆ, 85% ಇದೆ. ಸೊ ಆ ಒಂದು ರೀಸನ್ ಇಂದ ನಿಮ್ಮ ಒಂದು ಸೆಲೆಕ್ಷನ್ ಆಗೇ ಆಗುತ್ತೆ. ಇಲ್ಲಿ ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಏನು ಒಂದು ನಿಲ್ಲಲ್ಲ, ಇದರ ಒಂದು ಬದಲಾಗಿ ಇಲ್ಲಿ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ನಿಲ್ಲುತ್ತೆ. ಸೊ ಆ ಒಂದು ರೀಸನ್ ಇಂದ ಕಡಿಮೆ ಇರುವಂತಹ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಕೂಡ ಕೆಲವೊಂದು ಡಿವಿಷನ್ ಅಲ್ಲಿ ಈಸಿ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಪಡ್ಕೊಂತಾರೆ. ಅಂದ್ರೆ ತಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ನಿಮ್ಮ ಒಂದು ಡಿವಿಷನ್ ಮೇಲೆ ಇಲ್ಲಿ ಒಂದು ಡಿಪೆಂಡ್ ಆಗಿರುತ್ತೆ. ಓಕೆನಾ, ಈ ಒಂದು ಕಾರಣದಿಂದಾಗಿ ಪ್ರತಿಯೊಬ್ಬರು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಅಪ್ಲಿಕೇಶನ್ ಫೀಸು ಕೂಡ ಇಲ್ಲಿ ಒಂದು ಜಾಸ್ತಿ ಏನು ಇಟ್ಟಿರಲ್ಲ. ಓಕೆನಾ, ಅದರಲ್ಲಿ SC ST ಕ್ಯಾಟಗರಿ ಸೇರಿದಂತ ₹1 ಕೂಡ ಒಂದು ಅಪ್ಲಿಕೇಶನ್ಸ್ ಇರುವುದಿಲ್ಲ. ಏನು ರಿಮೈನಿಂಗ್ ಒಂದು ಕ್ಯಾಟಗರಿ ಅವರಿಗೆ ಕೇವಲ ₹100 ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಇದ್ದೇ ಇರುತ್ತೆ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಬೈ ಲಕ್ ಆಗ್ಬಿಟ್ರೆ, ಖಂಡಿತವಾಗಿ ಹೇಳ್ತಾ ಇದೀನಿ, ಇಲ್ಲಿ ತಮ್ಮದೇ ಒಂದು ಊರಲ್ಲಿ ತಾವು ಕೆಲಸ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡ್ಕೋಬಹುದು. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸಬಹುದು. ಮತ್ತು ಕೊನೆಯದಾಗಿ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ತಾವು ಅಪ್ಲೈ ಅನ್ನ ಯಾವಾಗದಿಂದ ತಾವು ಮಾಡಬಹುದು ಅಂದ್ರೆ, ಏನು 5ನೇ ತಾರೀಕು ಮೇಲೆ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಕಾದು ನೋಡೋಣ, ಯಾವಾಗಾದರೂ ನಿಮ್ಮ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಅದರ ಬಗ್ಗೆ ನಾನು ಏನೋ ಒಂದು ಆ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಅಪ್ಲೈ ಸಹ ನಾನು ಮಾಡಿ ತಿಳಿಸ್ಕೊಡ್ತೀನಿ.